15 ವರ್ಷಗಳ ಅಲೆದಾಟಕ್ಕೂ ನ್ಯಾಯ ಸಿಗಲಿಲ್ಲ. ಫೂಟ್ ಖರಾಬ್ ಹೆಸರಿನಲ್ಲಿ ರೈತ ಕುಟುಂಬಕ್ಕೆ ಮತ್ತೊಂದು ಹೊಡೆತ. ರಸ್ತೆ ಕಾಲುವೆ ಬಂದ್ ಎಚ್ಚರಿಕೆ. ದೇಶದ ಬೆನ್ನೆಲುಬು ಎನ್ನಲಾಗುವ ರೈತರಿಗೆ ಒಂದೆಡೆ ಪ್ರಕೃತಿ ಕೋಪ, ಮತ್ತೊಂದೆಡೆ ಆಡಳಿತಾತ್ಮಕ ನಿರ್ಲಕ್ಷ್ಯವು ಸಂಕಷ್ಟದ ಸರಪಳಿಯಾಗಿದೆ. ಅಧಿಕಾರಿಗಳ ಕಡತಗಳ ನಡುವೆ ಸಿಲುಕಿರುವ ರೈತರ ಬದುಕು ನರಕಯಾತನೆಯಾಗುತ್ತಿರುವುದಕ್ಕೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗಾನೂರು ಗ್ರಾಮದ ರೈತ ಮಹಿಳೆ ಗಂಗಮ್ಮ ಗಂಡ ಈರಪ್ಪ ಅವರ ಕುಟುಂಬವೇ ಜೀವಂತ ಉದಾಹರಣೆಯಾಗಿದೆ. ಬಳಗಾನೂರು ವ್ಯಾಪ್ತಿಯ ನಾರಾಯಣನಗರ್ ಕ್ಯಾಂಪಿನ ಸರ್ವೆ ನಂಬರ್ 96ರಲ್ಲಿ ಗಂಗಮ್ಮ ಅವರ ಹೆಸರಿನ 3 ಎಕರೆ 32 ಗುಂಟೆ ಜಮೀನಿದೆ. ಕುಟುಂಬದ ಆರೋಪದ ಪ್ರಕಾರ 2004ರಲ್ಲಿ 10 ಗುಂಟೆ ಹಾಗೂ 2017ರಲ್ಲಿ ಮತ್ತೊಮ್ಮೆ 10 ಗುಂಟೆ ಜಮೀನನ್ನು ಫೂಟ್ ಖರಾಬ್ ಎಂದು ದಾಖಲಿಸಿ ಒಟ್ಟು 20 ಗುಂಟೆ ಕಡಿತಗೊಳಿಸಲಾಗಿದೆ. ಇದರಿಂದ ಪಹಣಿಯಲ್ಲಿ ಈಗಾಗಲೇ 3 ಎಕರೆ 12 ಗುಂಟೆ ಜಮೀನು ಮಾತ್ರ ಉಳಿದಿದೆ. ಇದೀಗ ಜಮೀನಿನ ಪೌಡಿ ಮಾಡಿಕೊಡುವುದಕ್ಕೆ ಅರ್ಜಿ ಸಲ್ಲಿಸಿದಾಗ ಮತ್ತೊಮ್ಮೆ 19 ಗುಂಟೆ ಫೂಟ್ ಖರಾಬ್ ಎಂದು ದಾಖಲಿಸಬೇಕೆಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ಎಂದು ಕುಟುಂಬ ಆರೋಪಿಸಿದೆ. ಈ ಕುರಿತು ಮಾತನಾಡಿದ ಗಂಗಮ್ಮ ಅವರ ಪುತ್ರ ಅಮರೇಶ್, ಈಗಾಗಲೇ 20 ಗುಂಟೆ ಜಮೀನು ಕಡಿತವಾಗಿದೆ. ಯಾವಾಗಲೂ ನಮ್ಮ ಹೊಲದಲ್ಲಿ ಹಾದು ಹೋಗಿರುವ ಕಾಲುವೆಯ ಸಲುವಾಗಿ ಮತ್ತೆ ಈಗ 19 ಗುಂಟೆ ತೆಗೆದರೆ ನಾವು ಬದುಕುವುದಾದರೂ ಹೇಗೆ? ಇದು ಯಾವ ನ್ಯಾಯ ಎಂದು ಪ್ರಶ್ನಿಸಿದ್ದಾರೆ. ಕುಟುಂಬವು ಈ ಕುರಿತು ನೀರಾವರಿ ಇಲಾಖೆ, ಮಸ್ಕಿ ತಹಸೀಲ್ದಾರ್, ಲಿಂಗಸೂರು ಸಹಾಯಕ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಲವು ವರ್ಷಗಳಿಂದ ಮನವಿ ಸಲ್ಲಿಸುತ್ತಾ ಬಂದಿದ್ದರೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಆರೋಪಿಸಿದೆ. ಕಳೆದ ತಿಂಗಳು ಮತ್ತೊಮ್ಮೆ ತಹಸೀಲ್ದಾರ್, ಸಹಾಯಕ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ಸಮಸ್ಯೆ ಬಗೆಹರಿಸದಿದ್ದರೆ ಜುಲೈ 15ರಂದು ತಮ್ಮ ಜಮೀನಿನ ಮೂಲಕ ಹಾದು ಹೋಗಿರುವ ಸರ್ಕಾರಿ ರಸ್ತೆ ಹಾಗೂ ಕಾಲುವೆಯನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ 2026ರ ಜೂನ್ 29ರಂದು ಜಿಲ್ಲಾಧಿಕಾರಿಗಳು ಮಸ್ಕಿ ತಹಸೀಲ್ದಾರ್ ಹಾಗೂ ಸಹಾಯಕ ಆಯುಕ್ತರಿಗೆ ಸಮಸ್ಯೆಯನ್ನು ಶೀಘ್ರದಲ್ಲಿ ಬಗೆಹರಿಸುವಂತೆ ಆದೇಶ ನೀಡಿದ್ದರು. ಆದರೆ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂದು ಕುಟುಂಬ ಗಂಭೀರ ಆರೋಪ ಮಾಡಿದೆ. ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಜುಲೈ 19ರವರೆಗೆ ಕೊನೆಯ ಅವಕಾಶ ನೀಡುತ್ತಿದ್ದೇವೆ. ಅಷ್ಟರೊಳಗೆ ಸಮಸ್ಯೆ ಬಗೆಹರಿಸದಿದ್ದರೆ ರಸ್ತೆ ಮತ್ತು ಕಾಲುವೆ ಬಂದ್ ಸೇರಿದಂತೆ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಕುಟುಂಬ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. 15 ವರ್ಷಗಳಿಂದ ನ್ಯಾಯಕ್ಕಾಗಿ ಕಚೇರಿಗಳ ಸುತ್ತ ಅಲೆದಾಡುತ್ತಿರುವ ಈ ರೈತ ಕುಟುಂಬದ ಸಮಸ್ಯೆಗೆ ಈಗಲಾದರೂ ಸಂಬಂಧಪಟ್ಟ ಇಲಾಖೆಗಳು ಸ್ಪಂದಿಸುತ್ತವೆಯೇ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರಿಯುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ನಿಮ್ದೇನ್ರಿ ಸಮಸ್ಯೆ? ನಮ್ದು ಹೊಲದ್ರಿ 96 ಸರಿ ನಂಬರ್ರಿ. ಹ್ಞೂ, ಎಲ್ಲಿ ಬರ್ತಾರೆ ಅದು? ಎಣ್ಣಿನ ಕ್ಯಾಂಪ್ ಕೇರಿ ತಕ್ಕ ಬರ್ತಾರೆ. ಹ್ಞೂ ರೀ, ಕಾಲವು ಹೋಗಿತ್ರಿ. ಹ್ಞೂ ರೀ, ನಮ್ಮ 96 ಸರಿ ನಂಬರು 3 ಎಕರೆ 32 ಗುಂಟೆ ಹೊಲ್ರಿ. ಒಂದ್ಸಲ 10 ಗುಂಟೆ ತೆಗ್ದಾರ್ರಿ, ಮತ್ತೊಂದ್ಸಲ 10 ಗುಂಟೆ ತೆಗ್ದಾರ್ರಿ. 20 ಗುಂಟೆ ತೆಗ್ದಾರ್ರಿ. 20 ಗುಂಟೆ ಹೋದ್ರು ಅಲ್ಲ 3 ಎಕರೆ 12 ಗುಂಟೆಗಾರ ಪೋಡಿ ಮಾಡಿ ಕೊಡಂತಂದ್ರೆ ಅವ್ರೇನಂತಾರ್ರಿ ಕಾಲಕ್ಕೆ ಹೋಗೈತೆ, ಪೋಡಿ ಮಾಡಕ್ ಬರಲ್ಲ ಅಂತ. ಇದು ಎಷ್ಟು ವರ್ಷಗಳಿಂದ ಆಗಿರೋದು? ಇದು 10-12 ವರ್ಷದಿಂದ ಅಡ್ಡಾಡಕತ್ತೀವ್ರಿ. ಅವಾಗ್ಲಿಂದ ಕೂಡ ಕೇಳಕತ್ತೀರಿ? ಅವಾಗ್ಲತ್ತ ಕೇಳಕತ್ತೀವ್ರಿ. ತಹಸೀಲ್ದಾರ್ಗೆ ಹಾಕಿವ್ರಿ, ಎಸಿಗೆ ಹಾಕಿವ್ರಿ, ಸರ್ವೆ ಡಿಪಾರ್ಟ್ಮೆಂಟ್ಗೆ ಹಾಕಿವ್ರಿ, ಎಲ್ಲರಿಗೆ ಹಾಕಿವ್ರಿ. ಹಾಕಿದ್ರು ಯಾರು ಒಟ್ಟ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ನಾನು ನನಗೆ ಗೊತ್ತಿಲ್ಲ. ಎಸಿ ತಕ್ಕೋಗಂತಾರೆ, ಎಸಿ ತಕೋ, ತಹಸೀಲ್ದಾರ್ ತಕ್ಕೋಗಂತಾರೆ, ತಹಸೀಲ್ದಾರ್ ತಕ್ಕೋದ್ರೆ ನೀರಾವರಿ ಇಲಾಖೆಗೆ ಹೋಗಂತಾರೆ, ನೀರಾವರಿ ಇಲಾಖೆಗೆ ಹೋದ್ರೆ ಇದು ನಮ್ಗೆ ಏನು ದಾಖಲಾತಿಲ್ಲ ಅಂತ ಅವ್ರು ಹಿಂಗ ಅನ್ನಕೈತಾರ. ಮತ್ತೆ ಈಗ ನಮ್ಗ 96 ಸರಿ ನಮ್ಗೆ. ಈಗ ನಮ್ಮ ಹೆಸರು ಗಂಗಮ್ಮ ಗಂಡ ಈರಪ್ಪ ಇದ್ರು 20 ಗುಂಟೆ ಹೋದ್ರು ಅಲ್ಲ ನಮ್ಗೆ ಸರಿಪಡಿಸ್ಕೊಡ್ರ ಅಂತ ನಾವ್ ಅಂತೀವಿ. ನಮಗ್ ಸಂಬಂಧ ಇಲ್ಲ, ನಿಮಗ್ ಸಂಬಂಧ ಇಲ್ಲ ಅಂತ ಈಗ ಮತ್ತೆ ಯಾರನ್ನ ಕೇಳ್ಬೇಕು, ಯಾರು ನಾವು ಈಗ DC ಅವ್ರಿಗೆ ಮೊನ್ನೆ ಅರ್ಜಿ ಕೊಟ್ಟಿವಿ ಅಂತಂದ್ರೆ ಹೇಳಿದ್ರಿ ನೀವು. ಅದ್ರೊಳಗೆ ಏನು ಕರಾರನ್ನ ಹಾಕಿದ್ರಿ ನೀವು? ನಾವೇನಂದಿವ್ರಿ, ನಾಳೆ 16ನೇ ತಾರೀಕಿಗೆ ಬಂದ್ ಮಾಡ್ತೀವ್ರಿ, ನೀವು ಸರಿಪಡಿಸಲಿಲ್ಲ ಅಂದ್ರೆ ಇದೇ ಜುಲೈ ತಿಂಗಳ 16 ತಿಂಗಳ ಹಾಕಿವ್ರಿ. ಹ್ಞೂನ್ರಿ, ತಿಂಗಳ 16ಕ್ಕೆ DC ಗೆ, ಎಸಿಗೆ, ತಹಸೀಲ್ದಾರ್ಗೆ ಹಾಕಿವ್ರಿ. ಈ ತಿಂಗಳ 16ಕ್ಕೆ ನೀವು ಸ್ಟ್ರೈಕ್ ಮಾಡ್ತೀವಿ ಅಂತ ತಂದಿದ್ರಿ. ತಿಂಗಳ 16ಕ್ಕೆ ಬಂದ್ ಮಾಡ್ತೀವ್ರಿ. ಇಲ್ಲ ನಮ್ಗೆ ಸರಿಪಡಿಸಿರೋ ಒಂದು ಇಲ್ಲ ಅಂದ್ರೆ ನಾವು ಬಂದ್ ಮಾಡ್ತೀವಿ ಅಂತ ಹಾಕಿವ್ರಿ.
ಅದಕ್ಕೇನ ಸ್ಪಂದಿಸಿದಾರೇನ್ರಿ ಯಾರನ್ನ? ಅವರು DC ಸಾಬ್ರು AC ಗೆ ತಹಶೀಲ್ದಾರ್ಗ ನೀರಾವರಿ ಇಲಾಖೆಗೆ AWB ಹಾಕ್ಯಾರ. ಹ್ಞೂನ್ರಿ. ಇಲ್ಲಿ ಹೋಗಿ ನಾವು AC ತಕ್ಕ ತಹಶೀಲ್ದಾರ್ ತಕ್ಕ ನೀರಾವರಿ ಇಲಾಖೆ ಕೇಳಿದ್ರೆ ನಮ್ಗೆ ಲೆಟರೇ ಬಂದಿಲ್ಲ ಅಂತ. ಮತ್ತೆ ಇವತ್ತು ಹೋಗಿ ಕೇಳಿ ಬಂದಿದ್ವಿ, ಮೊನ್ನೆ ಹೋಗಿ ಕೇಳಿ ಬಂದಿದ್ವಿ. ಈಗ DC ಅವರು ಹಿಂಗ್ ಕಳಿಸಿವಿ ಅಂತ ಲೆಟರ್ ನಿಮ್ಗೆ ಬಂದ ತಲುಪ ಹೋಗಿ ತೋರಿಸಿದ್ರು. ನಿಮಗ್ ತಲುಪಿದ್ದು ಅವರಿಗೆ ಅಧಿಕಾರಿಗಳಿಗೆ ಹೆಂಗ್ ತಲುಪದಲ್ಲ? ಅವ್ರ ಏನಂತಾರೆ, ನಮಗ್ ಬಂದಿಲ್ಲಪ್ಪ ನಿನಗ್ ಬಂದೈತಿ, ಅವ್ರು ನಮಗ್ ಬಂದ್ರೆ ನಾವು ಮಾತಾಡ್ತೀವಿ, ನಮಗೂ ಬಂದಿಲ್ಲ ನಾವೇನ್ ಮಾತಾಡೋಣ ಅಂತ. ಈಗ ಮುಂದಿನ ಹೆಜ್ಜೆ ಏನ್ರಿ ನಿಮ್ದು? ಮುಂದಿನ ಹೆಜ್ಜೆ ಮುಖ್ಯ ಏನಿಲ್ರಿ, ನಾಳೆ ಈಗ ನಿಮ್ಗ ಇವತ್ತು ಬಂದ್ ಮಾಡದಿತ್ರಿ ನಾವು ಬ್ಯಾಡ ಅಂತೇಳಿ 19ಕ್ಕೆ ಬಂದ್ ಮಾಡ್ಬೇಕು. 19 ಒಳಗೆ ಬಂದು ಸರಿಪಡ್ಲಿಲ್ಲ ಅಂದ್ರ ನಾವ್ ಬಂದ್ ಮಾಡ್ಬೇಕಂತ ನಿರ್ಧಾರ ಮಾಡಿವಿ ನೋಡ್ರಿ. ಈಗ ನೋಡ್ರಿ, ನಾವು ಕೂಲಿ ಕಾರ್ಮಿಕರು, ಕೂಲಿ ಮುಂಜಾನೆ ಹೊತ್ತಿಗೆ ದುಡ್ಕೊಂತೀವಿ. ಈಗ ಮುಂದೆ ನಮ್ಮ ಮಕ್ಕಳು ಮರಿಗೆ ಈಗ ಪೋಡಿ ಮಾಡಲ್ಲ ಅಂತಾರ್ರಿ. ಮುಂದೆ ಮಕ್ಕಳು ಮರಿ ಜೀವನ ಹೆಂಗ್ರಿ? ನಾವ ಸರಿಪಡಿಸಲಿಲ್ಲ ಅಂದ್ರೆ ಇದಕ್ಕೆ ಏನೇ ಕಾರಣ ಆದ್ರೂ ಸರ್ಕಾರನೇ ಕಾರಣ. ಹೊಣೆಗಾರರು ಸರ್ಕಾರ, ನಾವಲ್ರಿ. ಈಗ ಹೇಳಕತ್ತೀವ್ರಿ, ನಾವು ಆಟಾಡಿ ಕೂಲಿ ಮಾಡ್ಕೊಂತೀವಿ, ನಾವು ಎಷ್ಟಂತ ಆಟಾಡೋದಾಗ್ತದೆ. ಎಲ್ಲ ಬನಿಸಿ ರಗಡಾಗಿ ಏನೇ ಹೊಣೆಗಾರಿಕೆ ಆದ್ರೆ ಸರ್ಕಾರನೇ ಹೊಣೆಗಾರ. ಈಗ ಮಂತ್ರಿಗಳು ಎಲ್ಲ ಏನಂತಾರೆ, ಎಲ್ಲ ರೈತರು ಮನೆ ಬಾಗಿಲಿಗೆ ಹೋಗ್ಬೇಕು, ಅವ್ರನ್ನ ಅಲ್ದಾಡಿಸಬಾರ್ದು ಅಂತಂದೇಳಿ ತಿಂಗಳಿಗೆ 1 ಸಾರಿ 2 ಸಾರಿ ಶಾಸಕರ ನೇತೃತ್ವದಲ್ಲಿ, ತಹಸೀಲ್ದಾರ್ ನೇತೃತ್ವದಲ್ಲಿ ಸಭೆಗಳನ್ನು ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಂದೇಳಿ ಹೇಳ್ತದೆ. ಅಂತ ವ್ಯವಸ್ಥೆ ಸರ್ಕಾರ ಮಾಡಿದ್ರು ಕೂಡ ನಿಮ್ಮಂತ 10-15 ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆಗಳು ಇನ್ನೂ ಬಗೆಹರಿದಿಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಏನ್ ಅವ್ರು ಹೇಳ್ತಾರ ಸರ್, ಇವ್ರು ಏನಂತಾರ, ನಮ್ಗ ಸಂಬಂಧ ಇಲ್ಲ ಅಂತಾರ ಸರ್. ಕೇಳಕ್ ಹೋದ್ರೆ ಇವ್ ನಮ್ಗೆ ಸಂಬಂಧ ಇಲ್ಲ, ನಮ್ ತಗ ಬರ್ಬೇಡ್ರ ಅಂತ ಅಂತಾರ ಸರ್. ಮತ್ತೆ ಇದನ್ನ ಯಾರು ಹೊಣೆಗಾರ್ರಿ? ಇವ್ರ ಅಲ್ರಿ ಹೊಣೆಗಾರರು. ನಮ್ಮ ಮತ್ತೆ ಮುಂದೆ ಯಾರನ್ನ ಕೇಳ್ಬೇಕು ಹೇಳ್ರಿ? ಅವ್ರ ಸರ್ಕಾರ ಅಂತಾರ ಎಲ್ಲ ಮನೆ ಬಾಗ್ಲಿಗೆ ಬರ್ತು ಅಂತಾರ. ಇವ್ರು ನೋಡಿದ್ರೆ ಒಟ್ಟ ನಮ್ಗೆ ಹೋದ್ರಪ್ಪ ಅಂದ್ರೆ ನಮಗ್ ಸಂಬಂಧ ಇಲ್ಲ, ನಿಮ್ಗ್ ಸಂಬಂಧ ಇಲ್ಲ ಅಂತಾರ. ಮತ್ತೆ ಇದಕ್ಕೆ ಸಂಬಂಧ ಕೊಟ್ಟವ್ರು ಯಾರು ಸರ್? ಅಂದ್ರೆ ನಿಮ್ ಕೊನೆಯ ಅಂತಿಮ ನಿರ್ಧಾರ ಏನು? ಈಗ 19ನೇ ತಾರೀಕಿನೊಳಗಾಗಿ ಯಾರು ಸ್ಪಂದಿಸ್ಲಿಲ್ಲ ಅಂತಂದೇಳಿ ಅಂತಂದ್ರ ಆ ಕಾಲುವೆ ಮತ್ತು ರಸ್ತೆಯನ್ನ ಬಂದ್ ಮಾಡಿ ನೀವು ಹೋರಾಟ ಮಾಡೋಕಂತ ಸಂಕಲ್ಪ ಮಾಡ್ಯಾರಿ. 19ನೇ ತಾರೀಕು ಟೈಮ್ 19ನೇ ತಾರೀಕಿನೊಳಗೆ ಇವ್ರು ಏನಾರು ಬಂದು ಅದಕ್ಕೇನಾರು ಸ್ಪಂದಿಸಿದ್ರೆ ಸರಿ ಆಯ್ತ್ರಿ. ಸ್ಪಂದಿಸಲಿಲ್ಲ ಅಂದ್ರೆ ಇದಕ್ಕೆ ನೇರ ಹೊಣೆಗಾರ ಸರ್ಕಾರನೇ. ಓಕೆ.